ನಮಸ್ಕಾರ. ಕನ್ನಡ ಒನ್ ಸ್ಪೆಷಲ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗುವರ್ಪು. ಕಳೆದ 2-3 ದಿನಗಳ ಅಂತರದಲ್ಲಿ ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ಭಿನ್ನವಾದಂತಹ ಒಂದು ರಾಗವನ್ನು ತಮ್ಮ ಚುನಾವಣಾ ಭಾಷಣಗಳಲ್ಲಿ ಸುರು ಹಚ್ಕೊಂಡಿದ್ದಾರೆ. ಇಷ್ಟು ದಿನ ಅವರು ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ಮತ್ತು ದೊಡ್ಡ ಮಟ್ಟದಲ್ಲಿ ಈ ದೇಶಕ್ಕೆ ನಾನು ಯೋಜನೆಗಳನ್ನು ರೂಪಿಸಿದ್ದೀನಿ ಅನ್ನುವಂತಹ ಅಭಿವೃದ್ಧಿಯ ಮಾತುಗಳನ್ನು ಆಡ್ತಿದ್ದಂಥವರು ಮೊದಲನೇ ಹಂತದ ಮತದಾನ ಮುಗಿದ ಮಾರನೇ ದಿನದಿಂದಾನೇ, ಅಂದರೆ ಏಪ್ರಿಲ್ 19ನೇ ತಾರೀಕು ಯಾವಾಗ ಮೊದಲನೇ ಹಂತದ ಮತದಾನ ಹೊರಗೆ ಮುಗಿಯಿತು, ಅದರ ವಿಶ್ಲೇಷಣೆಗಳು ಹೊರಗೆ ಬಂದವು. ಮೋದಿಯವ್ರಿಗೂ ಕೂಡ ಗುಪ್ತಚರ ಇಲಾಖೆಯಿಂದ ಅವರದೇ ತಂಡ ಅಥವಾ ಅವರ ಪಕ್ಷದ ಸರ್ವೆಗಳಿಂದ ಮೊದಲನೇ ಹಂತದಲ್ಲಿ ಏನೆಲ್ಲ ಆಗಿರಬಹುದು, ಜನ ಯಾವ ಕಡೆ ಮತ ಚಲಾಯಿಸಿರಬಹುದು ಅನ್ನೋದರ ಸೂಕ್ಷ್ಮತೆ ಅರ್ಥ ಆಗಿರಬೇಕು. ಅದರ ಜೊತೆಗೆ ನಮಗೆಲ್ರಿಗೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತಿದ್ದಂತಹದ್ದು ಅತ್ಯಂತ ಕಡಿಮೆ, ಕಳೆದ ಬಾರಿಗೆ ಹೋಲಿಸಿದ್ರೆ ಸುಮಾರು 10% ಕಡಿಮೆ ಮತದಾನ ಆಗಿರುವಂತಹದ್ದು ಕೂಡ BJPಗೆ ಹಿನ್ನಡೆ ಅನ್ನುವಂತಹ ವಿಶ್ಲೇಷಣೆಯನ್ನು ನಾವು ಕೂಡ ಮಾಡಿದ್ವಿ. ಆ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಮೊದಲನೇ ಹಂತದ ಚುನಾವಣೆ ಮುಗಿದ ಮಾರನೇ ದಿನವೇ ನರೇಂದ್ರ ಮೋದಿಯವರು ಎಲ್ಲವನ್ನು ಕೂಡ ಬಿಟ್ಟು ಹೊರಗೆ ಬಂದರು. ಯಾವೆಲ್ಲವನ್ನು ಬಿಟ್ಟರು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ದೇಶ ಪ್ರಗತಿಯತ್ತ ಇದೆ, ವಿಶ್ವಗುರು ಆಗ್ತಾ ಇದೆ, ಮೇಕ್ ಇನ್ ಇಂಡಿಯಾ ಅಂತಹ ಯೋಜನೆಗಳಿದ್ದಾವೆ, ರಸ್ತೆಗಳನ್ನು ಮಾಡಿದ್ದೀವಿ, ಅಭಿವೃದ್ಧಿ ಮಾಡಿದ್ದೀವಿ, GDP ಅದು ಇದು ಯಾವುದನ್ನು ಕೂಡ ಈಗ ಎಲ್ಲವನ್ನು ತೆಗೆದು ತಿಪ್ಪೆಗೆ ಎಸೆದು ತಮ್ಮ ಹಳೆಯ ಸರಕು 2002ರಿಂದ ಅವರು ಬಳಸ್ಕೊಂಡು ಬಂದಿರುವಂತಹ ಹಳೆಯ ಸರಕಾದಂಥ ಕೋಮುದ್ವೇಷವನ್ನು ಮತ್ತೆ ದೊಡ್ಡ ಮಟ್ಟದಲ್ಲಿ ಪ್ರತಿಪಾದನೆ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಇದೆಲ್ಲವೂ ಕೂಡ ಮೊದಲನೇ ಹಂತದ ಚುನಾವಣೆಗಳ ವಿಶ್ಲೇಷಣೆ ಅಥವಾ ಅಲ್ಲಿ ಏನು ನಡೀತು ಅನ್ನೋದರ ಸೂಚನೆಗಳನ್ನು ನಮಗೆ ಸ್ಪಷ್ಟವಾಗಿ ಕೊಡ್ತವೆ. ಸೊ ಈಗ ಅವರು ಎತ್ಕೊಂಡಿರುವಂತಹ ಅಂಶಗಳು ಎಂಥವು? ಹಿಂದೂಗಳ ಆಸ್ತಿಯನ್ನು ಕಸಿದುಕೊಂಡು ಮುಸ್ಲಿಮರಿಗೆ ಕೊಡ್ತಾರೆ, ಹೆಚ್ಚು ಮಕ್ಕಳು ಮಾಡಿಕೊಂಡಿರುವಂತಹ ಮುಸ್ಲಿಮರಿಗೆ ಅದನ್ನು ಕೊಡ್ತಾರೆ, ಹಿಂದೂಗಳಿಂದ ಎಲ್ಲವನ್ನೂ ಕಸಿದುಕೊಂಡು ಮುಸ್ಲಿಮರಿಗೆ ಹಂಚಬೇಕು ಅಂತ ಮನಮೋಹನ್ ಸಿಂಗ್ ಅವರು 2008ರಲ್ಲಿ ಹೇಳಿದರು ಅಂತ ಹಳೆಯ ಯಾವುದೋ ಒಂದು ತಿರುಚಿದ ಮಾತನ್ನು ಈಗ ತೆಗೆದುಕೊಂಡು ಬಂದು ಸುಮಾರು 16 ವರ್ಷಗಳ ನಂತರ ಆ ಮಾತನ್ನು ಮತ್ತೆ ತೆಗೆದುಕೊಂಡು ಬಂದು ಈಗ ಇಲ್ಲಿ ಒಂದು ರೀತಿಯಾದಂತಹ ದ್ವೇಷವನ್ನು ಬಿತ್ತುವಂತಹ ಕೆಲಸ ಮಾಡ್ತಿದ್ದಾರೆ. ಮನಮೋಹನ್ ಸಿಂಗ್ ಅವರು 2008ರಲ್ಲಿ ಆಗ ಹೇಳಿದ್ದಂತಹದ್ದು, ಮುಸ್ಲಿಮರ ಸಮಾವೇಶದಲ್ಲಿ ಹೇಳಿದ್ದಂತಹದ್ದು, ಮುಸ್ಲಿಮರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದ್ದಾರೆ, ಈ ದೇಶದಲ್ಲಿ ಎಲ್ಲರಂತೆ ಅವರಿಗೂ ಕೂಡ ಎಲ್ಲ ವಿಚಾರದಲ್ಲಿಯೂ ಕೂಡ ಹಕ್ಕಿದೆ, ಪಾಲುದಾರಿಕೆ ಇದೆ, ಈ ದೇಶದ ಸಂಪತ್ತು, ಈ ದೇಶದ ಸಂಪನ್ಮೂಲ ಎಲ್ಲದರಲ್ಲಿಯೂ ಕೂಡ ಅವರಿಗೆ ಪಾಲುದಾರಿಕೆ ಇದೆ, ಅದನ್ನು ಅವರು ಬಳಸ್ಕೊಳ್ಬೇಕು ಅಂತ ಹೇಳುವಂತಹ ಮಾತುಗಳನ್ನು ಹೇಳಿದರು. ಅದು ಅಂದೇ BJPಯವರು ಬೇರೆ ಮಟ್ಟದಲ್ಲಿ ಅದ್ವಾನಿಯವರ ನೇತೃತ್ವದಲ್ಲಿ ಒಂದಷ್ಟು ಕಿರಿಕ್ ಮಾಡಿ ಅದನ್ನು ವಿವಾದ ಮಾಡುವಂತಹ ಪ್ರಯತ್ನ ಮಾಡಿದರು. ಆಗಲೇ ಮನಮೋಹನ್ ಸಿಂಗ್ ಅವರು ಮತ್ತು ಕಾಂಗ್ರೆಸ್ ಅದರ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟಿತ್ತು ಕೂಡ. ಅದಾಗಿ 16 ವರ್ಷಗಳ ನಂತರ ಈಗ ಯಾವಾಗ ಮೋದಿಯವರಿಗೆ ತಮ್ಮ ಸೋಲಿನ ಭಯ ಕಾಡೋದಕ್ಕೆ ಆರಂಭ ಆಯಿತೋ, ಮೊದಲನೇ ಹಂತದಲ್ಲಿ ಜನ ತನ್ನನ್ನು ತಿರಸ್ಕರಿಸೋದಕ್ಕೆ ಆರಂಭಿಸಿದ್ದಾರೆ, ಈ ಬಾರಿ ಚುನಾವಣೆ ಗೆಲ್ಲೋದು ಸುಲಭ ಇಲ್ಲ ಅನ್ನುವಂತಹ ಸೂಚನೆಗಳು ಸಿಕ್ತೋ, ಅವರು ಹಳೆಯದನ್ನೆಲ್ಲ ಕೆದಕಿ ಮತ್ತೆ ಕೋಮುವಾದದ ಹಳೆಯ ವಿಷವನ್ನು ತಂದು ಅದೇ ವಿಷಯವನ್ನು ಇಡೀ ದೇಶಕ್ಕೆ ಬಿಡಿಸ್ತಿದ್ದಾರೆ. ಒಂದು ಈ ರೀತಿಯಾಗಿ ಮುಸ್ಲಿಮರ ವಿರುದ್ಧ ಮಾತನಾಡ್ತಿರುವಂತಹದ್ದು ಒಂದು ಕಡೆ ಆದರೆ, ಇನ್ನೊಂದು ದಲಿತರ ಬಗ್ಗೆಯೂ ಕೂಡ, ದಲಿತರ ರಿಸರ್ವೇಷನ್ ಬಗ್ಗೆಯೂ ಕೂಡ ಸುಳ್ಳನ್ನು ಹೇಳೋದಕ್ಕೆ ಇವತ್ತು ಶುರು ಹಚ್ಕೊಂಡಿದ್ದಾರೆ. ಅದೇನೆಂದರೆ, ಕಾಂಗ್ರೆಸ್ ದಲಿತರ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರಿಗೆ ಕೊಡುವಂತಹ ಪ್ರಯತ್ನವನ್ನು ಮಾಡಿತ್ತು ಅಂತ ಆಂಧ್ರ ಪ್ರದೇಶದ ಯಾವುದೋ ಒಂದು ಘಟನೆಯನ್ನು ನೆನಪಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ದಲಿತರ ವಿರೋಧಿ, ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿ, ಕಾಂಗ್ರೆಸ್ ಮೀಸಲಾತಿ ವಿರೋಧಿ, ಮೀಸಲಾತಿಯನ್ನು ದಲಿತರ ಪಾಲಿನ ಮೀಸಲಾತಿಯನ್ನು ಕಿತ್ತು ಅದು ಮುಸ್ಲಿಮರಿಗೆ ಕೊಡೋದಕ್ಕೆ ಹೊರಟಿದೆ ಅನ್ನುವಂಥದ್ದು. ಹಾಗೆ ನೋಡಿದ್ರೆ ಈ ಎಲ್ಲವೂ ಕೂಡ ಆರಂಭ ಮೊದಲನೇ ಹಂತದ ಮೊದಲೇ ಆಗಿತ್ತು. ಯಾವಾಗ ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಆಗಿತ್ತು ಆಗಲೇ ಇದು ಮುಸ್ಲಿಂ ಲೀಗ್ ಮನಸ್ಥಿತಿಯ ಪ್ರಣಾಳಿಕೆ, ಇದು ಕಾಂಗ್ರೆಸ್ಸಿನ ಪ್ರಣಾಳಿಕೆ ಅಲ್ಲ, ಮುಸ್ಲಿಂ ಲೀಗ್ನ ಪ್ರಣಾಳಿಕೆ ಅಂದಿದ್ರು. ಆದರೆ ಅದನ್ನು ದೊಡ್ಡ ಮಟ್ಟದಲ್ಲಿ ಮುಂದುವರಿಸ್ಕೊಂಡು ಹೋಗಿರಲಿಲ್ಲ. ಮೊದಲನೇ ಹಂತದ ಮತದಾನಕ್ಕೂ ಮೊದಲು
ರಾಮ ಮಂದಿರದ ಶ್ರೇಯಸ್ಸು, ಭಾರತಕ್ಕೆ ವಿಶ್ವಗುರು ಸ್ಥಾನ ಸಿಕ್ಕಿದೆ, ಎಲ್ಲೆಲ್ಲೂ ಮರ್ಯಾದೆ ಸಿಕ್ಕಿದೆ, ಜೊತೆಗೆ ಭ್ರಷ್ಟಾಚಾರದ ವಿರುದ್ಧ ತಾನು ನಿಂತಿದ್ದೀನಿ ಅನ್ನೋದನ್ನೇ ಮಾತಾಡ್ಕೊಂಡು ಬರ್ತಿದ್ರು. ಆದರೆ ಮೊದಲನೇ ಹಂತದ ಮತದಾನದ ನಂತರ ಈಗ ಎಲ್ಲವೂ ಬದಲಾಗಿದೆ. ಅವರು ಕರ್ನಾಟಕದಲ್ಲಿ ನಡೆದಿರುವಂತಹ ಘಟನೆಗಳನ್ನು ಕೂಡ ರಾಜಸ್ಥಾನದ ಭಾಷಣಗಳಲ್ಲಿ ನೆನೆಸ್ಕೊಳ್ತಾರೆ. ಯಾವ ಮೋದಿಯವರು ಮಣಿಪುರದಲ್ಲಿ ಸಾವಿರಾರು ಮಹಿಳೆಯರ ಅತ್ಯಾಚಾರವಾದಾಗ, ಕೊಲೆಗಳಾದಾಗ, ಮಹಿಳೆಯರ ಬೆತ್ತಲೆ ಮೆರವಣಿಗೆ ಆದಾಗ ಕನಿಷ್ಠ ಮಣಿಪುರ ಅನ್ನುವಂಥ ಒಂದು ಪದವನ್ನು ಕೂಡ ಆಡಲಿಕ್ಕೆ ಮನಸ್ಸು ಮಾಡಲಿಲ್ವೋ, ನಿರಂತರವಾಗಿ ವಿರೋಧ ಪಕ್ಷಗಳು ಅದಕ್ಕೆ ಒತ್ತಾಯ ಮಾಡಿದಾಗ ಕೇವಲ ಕಾಟಾಚಾರಕ್ಕೆ ಒಂದು 40 ಸೆಕೆಂಡ್, ಕೇವಲ 40 ಸೆಕೆಂಡ್ ಮಣಿಪುರದ ಬಗ್ಗೆ ಮಾತನಾಡಿದ್ರು. ಅದು ಕೂಡ ಸ್ಪಷ್ಟತೆ ಇಲ್ಲದೆ ವೇಗಾಗಿ ಅದನ್ನು ನಾವು ಖಂಡಿಸ್ತೀವಿ, ಅದನ್ನು ಸಹಿಸಿಕೊಳ್ಳೋದಿಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದರೆ ಹೊರತು ಬೇರೆ ಏನನ್ನು ಮಾತಾಡಿರಲಿಲ್ಲ. ಯಾವಾಗ ಮಹಿಳಾ ಕುಸ್ತಿಪಟುಗಳು ದೇಶಕ್ಕೆ ಪದಕವನ್ನು ತಂದುಕೊಟ್ಟು ಭಾರತದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿದಂತಹ ಮಹಿಳಾ ಕುಸ್ತಿಪಟುಗಳು ತಮ್ಮ ಮೇಲೆ BJP ಸಂಸದನಿಂದ ಬ್ರಿಜ್ಭೂಷಣ್ ಚರಣ್ ಸಿಂಗ್ ಅವರಿಂದ ನಮ್ಮ ಮೇಲೆ ಅತ್ಯಾಚಾರ ನಡೆಯುವಂತಹ ಪ್ರಯತ್ನಗಳು ನಡೆದಿದೆ, ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹಗಲು ರಾತ್ರಿ ಬೀದಿಯಲ್ಲಿ ಮಲಗಿ ಪ್ರತಿಭಟನೆ ಮಾಡಿದರೂ ಕೂಡ ಮೋದಿ ಕ್ಯಾರೆ ಅನ್ನಲಿಲ್ಲ. ಮಹಿಳೆಯರ ಬಗ್ಗೆ ಇವತ್ತು ಕರ್ನಾಟಕದಲ್ಲಿ ನಡೆದಂತಹ, ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಅನ್ನುವಂತಹ ಹೆಣ್ಣು ಮಗುವಿನ ಕೊಲೆಯನ್ನು ಮುಂದಿಟ್ಕೊಂಡು ಕರ್ನಾಟಕದಲ್ಲಿ ಈ ರೀತಿಯಾಗಿ ಕಾಂಗ್ರೆಸ್ ಆಡಳಿತದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಕೊಲೆಗಳಾಗ್ತಿದ್ದಾವೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಮೋದಿ ನಾಚಿಕೆ ಇಲ್ಲದೆ ಮಾತನಾಡ್ತಿದ್ದಾರೆ. ಅದರ ಜೊತೆಗೇನೆ ಈಗ ಮಹಿಳೆಯರ ಮಾಂಗಲ್ಯದ ವಿಚಾರವನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಯಾವ ಮೋದಿ ಉತ್ತರ ಪ್ರದೇಶದ ಹತ್ರಾಸ್ ಆಗಿರಬಹುದು, ಉನ್ನಾವೋ ಪ್ರಕರಣ ಆಗಿರಬಹುದು, ಎಷ್ಟೆಲ್ಲ ಪ್ರಕರಣಗಳು ನಡೆದಿರಬಹುದು ಮತ್ತು ಪ್ರತಿದಿನ ದೇಶದಲ್ಲಿ ಸುಮಾರು 90 ಅತ್ಯಾಚಾರ ಪ್ರಕರಣಗಳು ಅಧಿಕೃತವಾಗಿ ದಾಖಲಾಗ್ತಿರುವಂತಹ ಈ ಸಂದರ್ಭದಲ್ಲಿ ಕಾಶ್ಮೀರದ ಕಥುವಾದಲ್ಲಿ 8 ವರ್ಷದ ಮಗುವನ್ನು ದೇವಸ್ಥಾನದಲ್ಲಿ ಕೂಡಿ ಹಾಕಿ 1 ವಾರಗಳ ಕಾಲ 6 ಮಂದಿ ಅತ್ಯಾಚಾರಿಗಳು ನಿರಂತರವಾಗಿ ಹಿಂಸಿಸಿ, ಊಟ ನೀರು ಕೊಡದೆ ಹಿಂಸಿಸಿ ಆ ಮಗುವನ್ನು ಅತ್ಯಾಚಾರ ಮಾಡಿ ಕೊಂದಾಗ ಆ ಆರೋಪಿಗಳನ್ನು ಬಂಧಿಸಬಾರದು ಅಂತ ಅಥವಾ ಬಂಧನವನ್ನು ವಿರೋಧಿಸಿ BJPಯ ಶಾಸಕರು, ಸಂಸದರು ಭಾರತ ರಾಷ್ಟ್ರದ ಧ್ವಜವನ್ನು ಹಿಡಿದು ಪ್ರತಿಭಟನೆ ಮಾಡಿದರು, ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಗಳನ್ನು ಕೂಗಿದ್ರು. ಒಂದು ಹೆಣ್ಣು ಮಗುವಿನ ಅತ್ಯಾಚಾರವನ್ನು ಮಾಡಿದವರು, ಗ್ಯಾಂಗ್ ರೇಪ್ ಮಾಡಿದಂತಹವರ ಪರವಾಗಿ ನಿಂತ್ಕೊಂಡು ಆಗ ಮಾತನಾಡದೇ ಇದ್ದಂತಹ ಪ್ರಧಾನಮಂತ್ರಿಗಳು ಈಗ ಚುನಾವಣೆಯಲ್ಲಿ ಭಾವನಾತ್ಮಕವಾಗಿ ಸೆಳೆಯದೆ ಬೇರೆ ದಾರಿ ಇಲ್ಲ, ನನ್ನ ಸೋಲು ಖಚಿತ, ನನ್ನ 400ರ ಸಂಖ್ಯೆ ಬಿಡಿ 272 ಏನು ಮೆಜಾರಿಟಿ ಮಾರ್ಕ್ ಇದೆ, ಅದಕ್ಕೆ ಈಗ ತೊಡಕಾಗಿದೆ, ಅದಕ್ಕೆ ಈಗ ಅಪಾಯ ಬಂದಿದೆ ಅನ್ನುವಂತಹ ಭಯದಲ್ಲಿ ಕರ್ನಾಟಕದ ಹುಬ್ಬಳ್ಳಿಯ ಘಟನೆಯನ್ನು ಕೂಡ ದೂರದ ರಾಜಸ್ಥಾನದ ಭಾಷಣದಲ್ಲಿ ತಗೊಂಡು ಬರ್ತಾರೆ. ಅದರ ಜೊತೆಗೆ ಮುಸ್ಲಿಮರು, ಕಾಂಗ್ರೆಸ್ ಗೆದ್ದರೆ ಮುಸ್ಲಿಮರು ನಿಮ್ಮ ತಾಳಿಗಳನ್ನು ಕೂಡ ಬಿಡೋದಿಲ್ಲ, ನಿಮ್ಮ ಮಂಗಲಸೂತ್ರಗಳನ್ನು ಕೂಡ ಕಾಂಗ್ರೆಸ್ ಮುಸ್ಲಿಮರಿಗೆ ಕೊಟ್ಟು ಬಿಡುತ್ತೆ ಅನ್ನುವಂತಹ ನೀಚ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂತಹ, ಅದರಲ್ಲೂ ಪ್ರಧಾನಿ ಅನ್ನುವಂತಹ ಹುದ್ದೆಯಲ್ಲಿರುವಂತಹ ವ್ಯಕ್ತಿ, ಯಾವ ವ್ಯಕ್ತಿ ಇಡೀ ದೇಶದ ಜನರನ್ನು ಒಟ್ಟಾರೆಯಾಗಿ ನೋಡಬೇಕು, ಒಂದಾಗಿ ನೋಡಬೇಕು, ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ದ್ವೇಷ ಇಲ್ಲದೆ, ಯಾವುದೇ ರೀತಿಯಾದಂತಹ ಪಾರ್ಶಿಯಾಲಿಟಿ ಇಲ್ಲದೆ ನೋಡಬೇಕು, ಅಂತಹ ವ್ಯಕ್ತಿ, ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ವ್ಯಕ್ತಿ ಈ ರೀತಿಯಾಗಿ ಮುಸ್ಲಿಮರ ವಿರುದ್ಧ ದ್ವೇಷ ಕಾರ್ತಿದ್ದಾರೆ. ಇದು ಮೋದಿಗೆ ಹೊಸದೇನಲ್ಲ. ಈ ಹಿಂದೆಯೂ ಕೂಡ ಶಂಶಾನ್ ಘಾಟ್, ಸ್ಮಶಾನ್ ಅನ್ನುವಂತಹ ವಿಚಾರಗಳನ್ನು ಇಟ್ಕೊಂಡು ಮಾತಾಡಿದ್ರು. ದೀಪಾವಳಿಗೆ ಕರೆಂಟ್ ಕೊಡಬೇಕು, ಕೇವಲ ಮುಸ್ಲಿಂ ಹಬ್ಬಗಳಿಗೆ ಮಾತ್ರ ಕರೆಂಟ್ ಕೊಡೋದಲ್ಲ ಅನ್ನುವಂಥದ್ದನ್ನು ಹೇಳಿದರು. ದಂಗೆಗಳು, ಗಲಭೆಗಳು ನಡೆದಾಗ ಗಲಭೆ ಮಾಡುವವರನ್ನು ಅವರ ವಸ್ತ್ರಗಳಿಂದ ಗುರುತಿಸಬಹುದು ಅನ್ನುವಂತಹ ಮುಸ್ಲಿಂ ದ್ವೇಷಿ ಹೇಳಿಕೆಗಳನ್ನು ಕೂಡ ಈ ಹಿಂದೆ ಕೊಟ್ಟಿದ್ದರು. ಆದರೆ ಕಳೆದ 4 ವರ್ಷಗಳಿಂದಲೂ ಕೂಡ ಇವರೇನೋ ದೊಡ್ಡ ಸಾಚ ಅನ್ನುವ ಹಾಗೆ, ಇವರ ಹತೋಟಿ ತಪ್ಪಿ, ಇವರ ಕೈ ಮೀರಿ, ಇವರ ಮಾತು ಮೀರಿ, ಹದ್ದು ಮೀರಿ ಕೆಲವು
BJP ನಾಯಕರು ಮುಸ್ಲಿಮರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಟಿಕೆಟ್ ಹಂಚಿಕೆ ಸಮಯದಲ್ಲಿಯೂ ಕೂಡ ಯಾರೆಲ್ಲ ಮುಸ್ಲಿಮರ ವಿರುದ್ಧ ಅತಿಯಾಗಿ ಅಟ್ಯಾಕ್ ಮಾಡ್ತಿದ್ರು ಅವರಿಗೆ ಟಿಕೆಟ್ಗಳನ್ನು ನಿರಾಕರಿಸಿದ್ರು. ಅದು ಪ್ರಜ್ಞಾ ಸಿಂಗ್ ಠಾಕೂರ್ ಇರ್ಬೋದು, ಕರ್ನಾಟಕದಲ್ಲಿ ಅನಂತಕುಮಾರ್ ಹೆಗಡೆ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರಬಹುದು. ಈ ರೀತಿಯಾಗಿ ಮುಸ್ಲಿಮರ ವಿರುದ್ಧ ಇದ್ದಂತಹ ಫೈರ್ ಬ್ರ್ಯಾಂಡ್ಗಳಿಗೆ ಟಿಕೆಟನ್ನು ಕಟ್ ಮಾಡಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲರನ್ನು ಒಳಗೊಂಡಂತೆ ನಾನು ಇದ್ದೀನಿ ಅನ್ನುವಂತಹ ನಾಟಕ ಆಡೋಕ್ಕೆ ಹೊರಟಿದ್ರು. ಆದರೆ ಮೊದಲನೇ ಹಂತದ ಮತದಾನದ ನಂತರ ಬಂದಂತಹ ಸೂಚನೆಗಳು ಆ ಎಲ್ಲ ಮುಖವಾಡಗಳನ್ನು ಕಳಚಿ ತನ್ನ ಒರಿಜಿನಲ್ ಮುಖವನ್ನು, ತನ್ನ ನಿಜವಾದ ಮನ್ ಕಿ ಬಾತನ್ನು ದೇಶದ ಮುಂದೆ ಇಡ್ತಿದ್ದಾರೆ. ಅದು ಮುಸ್ಲಿಮರನ್ನು ದ್ವೇಷಿಸಬೇಕು, ಆ ಮೂಲಕ ನಾನು ಹಿಂದೂಗಳ ಮತಗಳನ್ನು ಪಡಿಬೇಕು ಅನ್ನುವಂತಹದ್ದು. ಸೊ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಿರುವಂತಹದ್ದು, ಸಂವಿಧಾನದಲ್ಲಿ ಸ್ಪಷ್ಟವಾಗಿದೆ, ಯಾವುದೇ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಧರ್ಮದ ಹೆಸರಿನಲ್ಲಿ ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡುವ ರೀತಿಯಲ್ಲಿ ಮತ್ತು ಧರ್ಮದ ವಿಚಾರವನ್ನು ಪ್ರಚಾರದಲ್ಲಿ ಬಳಸುವ ಮೂಲಕ ಚುನಾವಣೆಗಳಲ್ಲಿ ಪ್ರಚಾರ ಮಾಡಬಾರ್ದು ಅಥವಾ ಚುನಾವಣೆಗೆ ಬಳಸ್ಕೊಳ್ಳಬಾರ್ದು ಅಂತ ಸ್ಪಷ್ಟವಾಗಿದೆ. ಆದರೆ ಪ್ರಧಾನಿಯೇ ಖುದ್ದಾಗಿ ನಿಂತ್ಕೊಂಡು ಇಲ್ಲಿ ಆ ಒಂದು ಸಂವಿಧಾನವನ್ನು ಇಂಚಿಂಚಾಗಿ ಕೊಲ್ತಾ ಇದ್ದರೆ ಇಡೀ ದೇಶ ಮೌನವಾಗಿ ನೋಡ್ತಾ ಇದೆ. ಅದಕ್ಕೆ ಉತ್ತರ ಮತದಾನದ ಮೂಲಕ ಕೊಡುತ್ತೋ ಅನ್ನೋದು ನಾವು ಎದುರು ನೋಡಬೇಕಾಗಿದೆ. ಜೊತೆಗೆ ಮುಖ್ಯವಾಗಿ ನಾವು ಕೇಳಬೇಕಾಗಿರುವಂತಹ ಪ್ರಶ್ನೆ, ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಬೇಕಾದಂತಹ ಚುನಾವಣಾ ಆಯೋಗ ಬಾಯಿ ಮುಚ್ಚಿಕೊಂಡು ಕಣ್ಣು ಮುಚ್ಚಿಕೊಂಡು ಕೂತಿರುವಂತಹದ್ದು. ಪಾಪ ಅವ್ರು ಮಾತ್ರ ಏನು ಮಾಡ್ತಾರೆ, ಅವರ ಆಯ್ಕೆ ಸಂಪೂರ್ಣವಾಗಿ ಪ್ರೈಮ್ ಮಿನಿಸ್ಟರ್ ಕೈಯಲ್ಲಿ, ಅಂದರೆ ಪ್ರಧಾನಮಂತ್ರಿಗಳ ಕೈಗೆ ಬರೋ ಹಾಗೆ ಎಲ್ಲ ತಿದ್ದುಪಡಿಗಳನ್ನು ಮಾಡಿ ಈಗ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿರ್ಬೋದು ಪ್ರಧಾನಮಂತ್ರಿಗಳು ಬಯಸಿದವರನ್ನೇ ಆ ಸ್ಥಾನಕ್ಕೆ ಕೂರಿಸ್ಬೋದು, ಅಂಥವರನ್ನೇ ಕೂರಿಸಿದ್ದಾರೆ ಕೂಡ. ಹಾಗಾಗಿ ಅವರು ಯಾವುದೇ ಪ್ರಶ್ನೆಗಳನ್ನು ಮಾಡದೆ ಮೋದಿ ಏನೇ ಮಾಡಿದರೂ ಕೂಡ ಸೈಲೆಂಟಾಗಿ ಕಿವಿ ಕಣ್ಣು ಬಾಯಿ ಎಲ್ಲವನ್ನು ಮುಚ್ಚಿಕೊಂಡು ಕೂತಿದ್ದಾರೆ. ಸೊ ವೀಕ್ಷಕರೇ, ನಾವು ಈಗ ಅತ್ಯಂತ ಅಪಾಯಕಾರಿ ಸನ್ನಿವೇಶದಲ್ಲಿದ್ದೀವಿ ಅಂತಲೇ ಹೇಳಬೇಕು. ಯಾಕಂದರೆ ಇಲ್ಲಿ ಸಂವಿಧಾನವನ್ನು ಬಹಿರಂಗವಾಗಿ ಒಂದು ರೀತಿ ತುಂಡು ಮಾಡಲಾಗ್ತಿದೆ. ಅದರ ಜೊತೆಗೆ ಅದು ಸರಿ ಇದೆ ಅಂತ ಹೇಳೋದಕ್ಕೆ ಪ್ರತಿ ಮನೆಯಲ್ಲೂ ಕೂಡ 10 ಚಾನಲ್ಗಳಿದೆ. ಗೋಧಿ ಮಾಧ್ಯಮ ಮೋದಿಯ ಪ್ರತಿಯೊಂದು ಹೇಳಿಕೆಯನ್ನು ಕೂಡ ಬೆಂಬಲಿಸಿಕೊಂಡು ಬಹುಪರಾಕ್ ಅಂತ ಹೇಳ್ತಾ ಎಲ್ಲರನ್ನು ಕೂಡ ಎತ್ತಿ ಕಟ್ಟುವಂತಹ ಕೆಲಸ ಮಾಡ್ತಿದೆ. ದೇಶ ನಿಜವಾಗ್ಲೂ ಕೂಡ ಅಪಾಯದಲ್ಲಿದೆ, ಸರ್ವಾಧಿಕಾರಿಯ ಆಡಳಿತದ ಅಂಚಿನಲ್ಲಿದೆ ಅಂತ ಹೇಳೋದಕ್ಕೆ ಇದಕ್ಕಿಂತಲೂ ಕೂಡ ನಮಗೆ ಯಾವುದೇ ಸೂಚನೆಗಳು ಬೇಕಾಗಿಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.